ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಮಾವಿನ ಹಣ್ಣಿನ ಒಂದು ಬೇಯಿಸಿಕೊಂಡು ಮಾಡುವಂಥ ಪದಾರ್ಥವನ್ನು ತೋರಿಸಿಕೊಡುತ್ತೇನೆ. ಇದು ಮಾವಿನ ಹಣ್ಣು. ಇದಕ್ಕೆ ಬೇಕಾಗುವುದು ಬೆಲ್ಲ. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರುತ್ತದೆ, ಹಾಗಾಗಿ ಬೆಲ್ಲ ಹಾಕಿಕೊಳ್ಳಬೇಕು. ಇದು ಸ್ವಲ್ಪ ಸಿಹಿ ಉಂಟು, ಅದರಿಂದ ಇಷ್ಟು ಬೆಲ್ಲ, ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲ ಹಿಡಿಯುತ್ತದೆ. ಮತ್ತು ಇಷ್ಟು ಉಪ್ಪು ಹಾಕಬೇಕು ಈ ಚಮಚದಲ್ಲಿ. ಮತ್ತು 1/4 ಚಮಚ ಅರಿಶಿನ, 2 ಹಸಿಮೆಣಸಿನಕಾಯಿ. ನಿಮಗೆ ಸ್ವಲ್ಪ ಖಾರ ಬೇಕಾದರೆ ಇನ್ನೊಂದು ಹಾಕ್ಕೊಳ್ಳಿ, ಇದು ತುಂಬ ಖಾರ ಉಂಟು. ಇಷ್ಟು ಸಾಮಗ್ರಿಗಳು ಬೇಕಿದ್ದಕ್ಕೆ. ಮತ್ತು ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಬೇಸಪ್ಪು ಇಷ್ಟೇ ಹಾಕೋದು ನಾನು ಒಗ್ಗರಣೆಗೆ. ಜೀರಿಗೆ ಎಲ್ಲ ಹಾಕೋದಿಲ್ಲ ನಾನು, ಇಷ್ಟೇ ಸಾಮಾನು ಹಾಕೋದು. ಇದನ್ನು ಈಗ ಕಿವುಚಿಕೊಳ್ಳಬೇಕು. ಸರಿಯಾಗಿ ಕಿವುಚಿಕೊಂಡು ಅದರ ರಸವನ್ನೆಲ್ಲ ತೆಗೆದುಕೊಳ್ಳಬೇಕು. ಈಗ ಮಾವಿನ ಹಣ್ಣನ್ನು ಕಿವುಚಿಕೊಂಡಾಗಿದೆ. ಹೀಗೆ ಗ್ಯಾಸ್ ಹಚ್ಚಿ ಬಾಣಲೆಯಲ್ಲಿ ಹಾಕಿ ಒಲೆಯ ಮೇಲಿಡಿ. ನೋಡಿ, ಇಷ್ಟು ತೆಳು ಬರಬೇಕು. ಇದ್ದದ್ದೇ 2 ಮಾವಿನ ಹಣ್ಣು, ತುಂಬ ಹಾಕಿಕೊಂಡರೆ ಇಷ್ಟು ದಪ್ಪ. ಅದು ಕುದಿಯುವಾಗ ದಪ್ಪ ಬರೆಯುತ್ತದೆ. ಕುದಿಯುತ್ತಾ ಬರುವಾಗ ತುಂಬ ದಪ್ಪ ಬರುತ್ತದೆ. ಅದಕ್ಕೆ ಗೊರಟನ್ನು ಸಹ ಹಾಕಿ, ತುಂಬ ರುಚಿಯಾಗಿರುತ್ತದೆ. ಇದು ಅನ್ನಕ್ಕೆ ಬೆರೆಸಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ. ಇದು ಒಮ್ಮೆ ಮಾಡಿ ನೋಡಿ. ನೋಡಿ ಹೀಗೆ. ಇದಕ್ಕೆ ಈಗ ಕಾಯಿ ಮೆಣಸು ಹಚ್ಚಿಕೊಂಡದ್ದನ್ನು ಹಾಕಿ, ಅರಿಶಿನ, ಉಪ್ಪು ಬೇಕಾದರೆ ಮತ್ತೆ ನೋಡಿಕೊಂಡು ಹಾಕಿ, ಬೆಲ್ಲ. ಕೆಲವು ಮಾವಿನ ಹಣ್ಣು ತುಂಬ ಹುಳಿ ಇರುತ್ತದೆ. ಇದು ಕಾಟು ಮಾವಿನ ಹಣ್ಣು ಅಂತ ಸಿಗುತ್ತದೆ, ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ನಾನು ಮಾಡುತ್ತಿರುವುದು ಸಿಹಿ ಮಾವಿನ ಹಣ್ಣು. ಕಾಟು ಮಾವಿನ ಹಣ್ಣೇ ಇದಕ್ಕೆ. ಕಾಟು ಮಾವಿನ ಹಣ್ಣಿಗೆ ತುಂಬ ಬೆಲ್ಲ ಹಿಡಿಯುತ್ತದೆ. ಬೆಲ್ಲ ಹಾಕಿದಷ್ಟು ಸಾಲುವುದಿಲ್ಲ, ಇಲ್ಲದಿದ್ದರೆ ಹುಳಿಯಾಗಿರುತ್ತದೆ. ತುಂಬ ಹುಳಿಯಾದರೆ ಚೆನ್ನಾಗಿರುವುದಿಲ್ಲ. ಸಿಹಿ ಮತ್ತು ಹುಳಿ ಎರಡೂ ಒಟ್ಟಿಗೆ ಇರಬೇಕು. ನೋಡಿ ಹೀಗೆ. ಇದು ಇನ್ನು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ಬಾಕಿ ಸಾಮಾನನ್ನು ಹಾಕುವ. ಕುದಿಯುತ್ತಾ ಇದೆ ನೋಡಿ. ಕುದ್ದು ಬೆಲ್ಲ ಕರಗಬೇಕು ಸರಿಯಾಗಿ. ಬೆಲ್ಲ ಕರಗಿ ಸರಿಯಾಗಿ ಕುದಿಯಬೇಕಿದು. ಚೆನ್ನಾಗಿ ಕುದಿಯಲಿ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ. ಇನ್ನು ಮಾವಿನ ಸೀಸನ್ನು, ಯಾವಾಗಲೂ ಬೇಕಾದ್ರೂ ಮಾವಿನ ಹಣ್ಣು ಈ ಥರ ಮಾವಿನ ಹಣ್ಣಿನ ಗೊಜ್ಜು ಮಾಡಿಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿರುತ್ತದೆ. ಮಾವಿನ ಹಣ್ಣು ಸ್ಕಿನ್ನು ಸಹ ಗ್ಲೋ ಆಗುತ್ತದೆ ಮಾವಿನ ಹಣ್ಣು ತಿಂದರೆ. ತುಂಬ ಜನ ಇದ್ದರೆ ಕಾಟು ಮಾವಿನ ಹಣ್ಣು ಆದರೆ ಒಂದು ಸಣ್ಣ ಇರುತ್ತದೆ ಕಾಟು ಮಾವಿನ ಹಣ್ಣು, ಒಂದು 10 ಮಾವಿನ ಹಣ್ಣು ಹಾಕ್ಕೊಳ್ಬೋದು. 10 ಮಾವಿನ ಹಣ್ಣಿನ ಗೊರಟೆ ಸಹ ಹಾಕಬೇಡಿ, ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳಬೇಕು. ಇದು ಇನ್ನೂ ಕುದಿಯಲಿ ಚೆನ್ನಾಗಿ. ಈಗ ಇದು ಚೆನ್ನಾಗಿ ಕುದಿಯುತ್ತಾ ಇದೆ. ಇದಕ್ಕೆ ಒಂದು 8 ಕಾಳು ಮೆಣಸಿನ ಪುಡಿ ಹಾಕಿ, 2 ಚಿಟಿಕೆ ಇಂಗು ಎಲ್ಲದಕ್ಕೂ ಹಾಕಿ, ಒಳ್ಳೆಯದು. ಅರಿಶಿನ ಸಹ ಹಾಗೆ. ಇನ್ಫೆಕ್ಷನ್ನು ಎಲ್ಲ ಇದ್ದರೆ ಅರಿಶಿನ ತುಂಬ ಒಳ್ಳೆಯದು. ಈಗ ಇದಕ್ಕೆ ಒಗ್ಗರಣೆಗೆ ತೆಗೆದಿಟ್ಟುಕೊಂಡ ಸಾಮಗ್ರಿಗಳನ್ನು ಹಾಕಿ ಒಗ್ಗರಣೆ ಕೊಡುವ. 2 ಚಮಚ ತೆಂಗಿನ ಎಣ್ಣೆ, ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಹಾಕಿಕೊಳ್ಳಿ. ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ, ಈ ರೀತಿ. ಈಗ ಒಂದು ಒಗ್ಗರಣೆ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು.
ಇದನ್ನೊಮ್ಮೆ ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.